ಸಾಗರ್ ಚೌಟ್ರು ರಿಲಯನ್ಸ್ ಇಂಡಸ್ಟ್ರಿ ಎರಡು ಮಾತಾಡಬೇಕು ಕೇಳಿಕೊಳ್ತಿದ್ದೀನಿ. ಬಂಧುಗಳೇ, 12 ದಿವಸಗಳ ಮಹಾ ಉತ್ಸವದ ಮೂಲಕ ಮಧುವಾಹಿನಿಯ ಊರು, ತಾಯಿ ಮಧುರುವಿನ ಊರು. ಈ ಮಧೂರಿನಲ್ಲಿ ಯಾವ ತರತಮಗಳಿಲ್ಲದೆ, ಭೇದ ಭಾವಗಳಿಲ್ಲದೆ, ಅಸಮಾನತೆಗಳಿಲ್ಲದೆ, ಮೇಲು ಕೀಲುಗಳಿಲ್ಲದೆ ಒಂದೇ ದಾರದಲ್ಲಿ ನಾವೆಲ್ಲರೂ ಸೇರಲಿಕ್ಕೆ ಕಾರಣರಾಗಿರ್ತಕ್ಕಂತಹ ಮಧೂರಿನ ಆ ಸಿದ್ಧಿವಿನಾಯಕನ ಪಾದಕ್ಕೆ ಮೊದಲಾಗಿ ವಂದಿಸ್ತಾ ಇದ್ದೇನೆ. ಬಂಧುಗಳೇ, ಯಾಕೆ ಈ ಮಾತನ್ನು ಹೇಳ್ತಾ ಇದ್ದೇನೆ ಅಂತಂದರೆ, ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಸದಾನಂದ ಗೌಡರು ವೇದಿಕೆಯಲ್ಲಿದ್ದಾರೆ, ಸ್ವಾಮಿಗಳ ಸನ್ನಿಧಾನ ಇದೆ. ಈ ಹೊತ್ತು ಬಹುಶಃ ನಾವು ಸೇರಬೇಕಾದ್ದು ಹೀಗೆ ಅಂತ ನನಗೆ ಅನ್ನಿಸ್ತಾ ಇದೆ. ಮೊನ್ನೆಯಿಂದ ಇವತ್ತಿನವರೆಗೆ ಈ 7 ದಿವಸ ನಾವು ಯಾವ ಜಾತಿ, ನಾವು ಯಾವ ಪಂಗಡ, ನಾವು ಎಷ್ಟು ಮೇಲು, ನಾವು ಎಷ್ಟು ಕೀಳು ನಮಗೆ ಯಾರಿಗೂ ಗೊತ್ತಿಲ್ಲ. ನಮಗೊಂದೇ ಗೊತ್ತಿದೆ, ನಾವೆಲ್ಲ ಈ ಕ್ಷೇತ್ರದ ಸ್ವಯಂ ಸೇವಕರು, ಈ ಕ್ಷೇತ್ರದ ಸೇವಕರು. ಸ್ವಾಮಿಗಳು ತುಂಬ ಮಾತುಗಳನ್ನ ಆಡಿದರು, ಸುಮಾರು ಮಾತುಗಳನ್ನ ತಂತ್ರಿವೇರಿಯರು ಆಡಿದರು. ಮೊನ್ನೆಯಿಂದ ನಾವೆಲ್ಲ ಸ್ವಪ್ರತಿಷ್ಠೆಯನ್ನು ಬಿಟ್ಟು ಅಲ್ಲಿ ವಿರಾಜಮಾನರಾಗಿರ್ತಕ್ಕಂತಹ ಮಹಾಗಣಪತಿಯನ್ನೇ ನಮ್ಮ ಪ್ರತಿಷ್ಠೆಯ ಮೂರ್ತಿ ಅಂತ ಭಾವಿಸಿ ಪರಿಭಾವಿಸಿ ಆ ನೆಲೆಯಲ್ಲೇ ಮುಂದುವರಿಬೇಕು ಅನ್ನುವಂಥ ಅರಿಕೆಯ ಜೊತೆಗೆ ಬಹುಶಃ 16ನೇ ಶತಮಾನದ ಮಹಾಕವಿಗಳಲ್ಲಿ ಒಬ್ಬನಾಗಿರ್ತಕ್ಕಂತಹ ರತ್ನಾಕರ ವರ್ಣಿ ಭರತೇಶ ವೈಭವವನ್ನು ಬರೆದು ನಿಲ್ಲಿಸಿದ ಮೇಲೆ ಸರಿಸುಮಾರು ನಮ್ಮ ಪಾರ್ಥಿಸುಬ್ಬನ ಕಾಲಕ್ಕೆ ಅಯ್ಯಯ್ಯ ಎಂಚ ಪೊರಲಾಂಡ್ ಅಂತ ಕೇಳಿದನಂತೆ. ಬಹುಶಃ ಈ ಉತ್ಸವವನ್ನು ಒಂದು ವೇಳೆ ಕಣ್ಣಲ್ಲಿ ಕಣ್ಣಿಟ್ಟು ಸಾಕ್ಷಿಯಾಗಿ ಅವನು ಗಮನಿಸಿದ್ದರೆ ಬಹುಶಃ ಇದೇ ಮಾತನ್ನು ಅಯ್ಯಯ್ಯ ಎಂಚ ಪೊರಲಾಂಡ್ ಈ ಮಧುರದ ಉತ್ಸವ ಅಂತ ಹೇಳ್ತಾ ಇದ್ದ. ಬಂಧುಗಳೇ, ಇನ್ನೊಂದು ಮಾತು ಹೇಳಬೇಕು ನಾವು ಮುಂಬೈಯವರು ಕೋಟಿಯ ಮಾತುಗಳನ್ನ ಆಡ್ತಾ ಇದ್ದೇವೆ ಅಂತ ಮೊನ್ನೆ ಯಾರೋ ಹೇಳಿದರು. ನಾವು ಕೋಟಿಯ ಮಾತುಗಳನ್ನು ಆಡ್ತಾ ಇಲ್ಲ ಬಂಧುಗಳೇ. ಬ್ರಹ್ಮಕಲಶೋತ್ಸವಕ್ಕೆ ಮುಂಬೈಯಲ್ಲಿ ಸಮಿತಿ ಆದಾಗ ನಾವು ಪ್ರೀತಿಯ ಮಾತುಗಳನ್ನು, ನಾವು ಮೋಹದ ಮಾತುಗಳನ್ನು ಆಡಿದ್ದೇವೆ. ಯಾಕಂತಂದರೆ ನಮಗೆ ಮಹಾಗಣಪತಿ ಮತ್ತು ಶ್ರೀಮತ್ ಅನಂತೇಶ್ವರ ಮನದ ಮೋಹದ, ಮನದ ದಾಹದ ಪುತ್ಥಳಿ ಅವನು. ಆದ್ದರಿಂದ ನಾವು ಆಡಿದ್ದು ಒಂದು ಹಿಡಿ ಪ್ರೀತಿ. ಅಲ್ಲಿಂದ ಆ ಮುಂಬೈಯಲ್ಲಿ ಯಾವ ವಾಣಿಜ್ಯ ನಗರದಲ್ಲಿ ನಾವು ನಮ್ಮ ಪರಿಶ್ರಮವನ್ನು ಬಿತ್ತಿದ್ದೇವೆಯೋ ಅಲ್ಲಿಂದ ಒಂದು ಹಿಡಿ ಪ್ರೀತಿಯನ್ನು ಇಲ್ಲಿಗೆ ತಂದು ಈ ಮಧುವಾಹಿನಿಯ ತಟದ ಮಣ್ಣಿಗೆ ಒಂದಷ್ಟು ಪ್ರೀತಿಯನ್ನು ಜೋಡಿಸಿ ಇಲ್ಲಿಂದ ಹಿಡಿ ಪ್ರೀತಿಯನ್ನು ನಮ್ಮ ಉಡಿಯಲ್ಲಿ ಕಟ್ಟಿಕೊಂಡು ಹೋಗಲಿಕ್ಕೆ ಬಂದಿದ್ದೇವೆ. ಬಂಧುಗಳೇ, ಇನ್ನೊಂದೇ ಮಾತಿನ ಮೂಲಕ ನನ್ನ ಮಾತನ್ನು ನಿಲ್ಲಿಸ್ತೇನೆ. ಮೊನ್ನೆಯಿಂದ ಈ ಇಡೀ ಉತ್ಸವದ 7 ದಿನಗಳನ್ನು ಯಾರಾದರೂ ನೀವು ಗಮನಿಸಿದರೆ ಇದು ನಡೆದದ್ದು ಯಾವುದೇ ಕೋಟಿ ಅಬ್ಬರದಲ್ಲಿ ಅಲ್ಲ. ಇದು ಒಂದೇ ಒಂದು ಪ್ರಜ್ಞೆಯಲ್ಲಿ, ಅದು ಇಲ್ಲಿರ್ತಕ್ಕಂಥ ಸುಮಾರು 5,000ಕ್ಕೂ ಮಿಕ್ಕಿದ ಸ್ವಯಂ ಸೇವಕರ ಪ್ರಜ್ಞೆಯಲ್ಲಿ ಅಂತ ಹೇಳಲಿಕ್ಕೆ ಇಚ್ಛಿಸ್ತೇನೆ. ಬಂಧುಗಳೇ, ಕೇವಲ ಒಂದು ಕಾವಿ ಶಾಲಿನ ಹಂಗಿನಲ್ಲಿ ಯಾವ ಸ್ವಂತದ ಭಾವವೂ ಸ್ವಾರ್ಥದ ಲವಲೇಶವೂ ಇಲ್ಲದೆ ಮೊನ್ನೆಯಿಂದ ಈ ಉತ್ಸವವನ್ನು ನಡೆಸಿಕೊಟ್ರಲ್ಲ, ಆ ಸ್ವಯಂ ಸೇವಕರಿಗೆ 2 ಕೈಗಳನ್ನ ಜೋಡಿಸಿ ನಮಿಸ್ತಾ ಇದ್ದೇನೆ. ಬಂಧುಗಳೇ, ವೇದಿಕೆಯಲ್ಲಿ ಏನಾದರೂ ಒಳ್ಳೆಯ ಕೆಲಸ ಆಗುವಾಗ ಕೆಳಗೆ ನಿಂತು ಅವರು ನಮಸ್ಕರಿಸ್ತಾರೆ, ಅವರು ಎದ್ದು ನಿಂತು ಕರತಾರಣವನ್ನು ಆಡಿಸ್ತಾ ಇದ್ದಾರೆ. ಇವತ್ತು ಈ ವೇದಿಕೆಯಿಂದ ಒಂದು ವಿನಮ್ರ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಒಂದು ಎದ್ದು ನಿಂತು ಚಪ್ಪಾಳೆಯನ್ನು ಈ ವೇದಿಕೆ ಆ 5,000 ಸ್ವಯಂ ಸೇವಕರಿಗೆ ಕೊಡಬೇಕು ಅಂತ ನಯವಾಗಿ ವಿನಂತಿಸ್ತಾ ಇದ್ದೇನೆ. ಒಂದು ಗಳಿಗೆ ಈ ವೇದಿಕೆ ಎದ್ದು ನಿಂತುಕೊಳ್ಬೇಕು. ಈ ಚಪ್ಪಾಳೆ, ಈ ಗೌರವ ಇವತ್ತು ಎಲ್ಲಿ ನುಡಿತಿರ್ತಕ್ಕಂತಹ 10 ಊರಿನಿಂದ ಬಂದಂತಹ ಸಕಲ ಸ್ವಯಂ ಸೇವಕರಿಗೆ ಸಲ್ಲಬೇಕು, ಸಕಲ ಸ್ವಯಂ ಸೇವಕರಿಗೆ ಸಲ್ಲಬೇಕು. ಅವರು ಇನ್ನೂ ಅಲ್ಲಿ ರಸ್ತೆಗಳಲ್ಲಿದ್ದಾರೆ, ಅವರು ಇನ್ನೂ ಅಲ್ಲಿ ವಾಹನಗಳನ್ನು ನಿಲ್ಲಿಸ್ತಾ ಇದ್ದಾರೆ. ಅವರಿಗೆ ಇಲ್ಲಿಯ ಯಾವ ಚಟುವಟಿಕೆಗಳು ಗಮನಕ್ಕೆ ಬರುವುದಿಲ್ಲ. ಅವರ ಗಮನ ಒಂದೇ, ಈ ಇಡೀ ಉತ್ಸವ ಲೇಸಾಗಬೇಕು, ಈ ಇಡೀ ಉತ್ಸವ ಚೆನ್ನಾಗಬೇಕು. ಬಂಧುಗಳೇ, ನಾವು ಮುಂಬೈಯವರು ಬರುವಾಗ ಒಂದು ಪ್ರತಿಜ್ಞೆಯನ್ನು ಮಾಡಿಕೊಂಡು ಬಂದಿದ್ದೇವೆ. ಇಲ್ಲಿ ಸ್ವಯಂ ಸೇವಕರು ಎಲ್ಲ ಕೆಲಸವನ್ನು ನಡೆಸಿಕೊಡ್ತಾ ಇದ್ದಾರೆ. ನಾವು ಒಂದಿಷ್ಟು ನಮ್ಮಿಂದ ಆದಷ್ಟನ್ನು ಕೊಡಬೇಕು ಅಂತ ಯೋಚನೆ ಮಾಡುವಾಗ ಒಂದು ಯೋಚನೆ ಬಂದಿದೆ. ನಿಮಗೆ ಇದು ಸಾಧು ಅಂತ ಆದರೆ ಇದನ್ನು ಸ್ವೀಕರಿಸಿ, ಇಲ್ಲದಿದ್ದರೂ ಕೂಡ ಪರಾಂಬರಿಸಿ ಅನ್ನುವಂಥ ಮಾತನ್ನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ಇಲ್ಲಿ ದುಡಿದಿರ್ತಕ್ಕಂಥ ನಿರಂತರ ಕಳೆದ 1 ತಿಂಗಳಿಂದ ದುಡಿದಿರ್ತಕ್ಕಂಥ ಸ್ವಯಂ ಸೇವಕರಿಗಾಗಿ ಒಂದು ನಿಧಿಯನ್ನು ನಾವು ಈ ವೇದಿಕೆಯಿಂದ ರೂಪಿಸುವುದಕ್ಕೆ ಯೋಚನೆ ಮಾಡ್ತಾ ಇದ್ದೇವೆ. ಬಂಧುಗಳೇ, ಇದಕ್ಕೆ ಈ ಕ್ಷೇತ್ರದ ಸಹಕಾರ ಬೇಕು. ಈ ಕ್ಷೇತ್ರದಲ್ಲಿ ನಿಧಿಗೆ ಕೊರತೆ ಇಲ್ಲ. ಇಲ್ಲಿ ವ್ಯವಸ್ಥೆ ಸುವ್ಯವಸ್ಥೆಯಾಗಿದ್ದರೆ ಸಾಕು, ಅಷ್ಟೇ ಬೇಕಾದ್ದು. ಇಲ್ಲಿ ನಮಗಿಲ್ಲಿ ಬೇಕಾದ್ದು ಬರುವ ದಿನಗಳಲ್ಲಿ ಸುವ್ಯವಸ್ಥೆ ಅಷ್ಟೇ. ಆ ಸುವ್ಯವಸ್ಥೆಗಾಗಿ ಪ್ರಾರ್ಥಿಸ್ತಾ
ಒಂದು ಶೃಂಗ ನಿಧಿಯನ್ನು ನಾವು ಕೂಡ ಸೇರಿ ಈ ಕ್ಷೇತ್ರವು ಅದಕ್ಕೆ ಒಂದು ಸಣ್ಣ ಮಟ್ಟಿನ ದೇಣಿಗೆಯನ್ನು ಕೊಟ್ಟು ಆ ಮೂಲಕ ಒಂದು ಕೇಂದ್ರೀಯ ನಿಧಿಯನ್ನು ಸ್ಥಾಪಿಸಿ ಒಂದು ಮಾತನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇನೆ. ನಿನ್ನೆ ಒಬ್ಬ ಸ್ವಯಂ ಸೇವಕರನ್ನ ಭೇಟಿಯಾಗಿ ಮಾತಾಡ್ತಾ ಇದ್ದೆ. ಲತೇಶ್ ರೈ ಅನ್ನುವಂಥ ಒಬ್ಬ ಹುಡುಗ, ಯುವಕ, ಅವನು ನಮ್ಮ ಹತ್ತಿರದ ಕುಂಬಳೆ ಪಂಚಾಯತಿಗೆ ಸೇರಿದವ. 160 ಯುವಕರನ್ನು ಜೋಡಿಸಿಕೊಂಡು ಇಲ್ಲಿಗೆ ಬಂದು ನಮ್ಮ ಪಾಕಶಾಲೆಯಲ್ಲಿ ದುಡಿತಾ ಇದ್ದಾರೆ ಅವರು ನಿರಂತರವಾಗಿ ಮೊನ್ನೆಯಿಂದ. ಆ ಹುಡುಗನ ಕಣ್ಣುಗಳಲ್ಲಿ ಏನೋ ಒಂದು ನೋವಿನ ಛಾಯೆ ಇತ್ತು. ಹೀಗೆ ಹೆಗಲಿಕೆ ಯಾಕೋ ಮಾತಾಡೋ ಹೇಳಿದ, ನಿನ್ನೆ ನನ್ನ ತಮ್ಮ ಇಲ್ಲಿಗೆ ಬರುವಾಗ ದಾರಿಯಲ್ಲಿ ಆಕ್ಸಿಡೆಂಟ್ ಆಗಿ ಆಸ್ಪತ್ರೆಗೆ ಸೇರಿದ್ದಾನೆ ಅಂತ. ಬಂಧುಗಳೇ, ಯೋಚನೆ ಮಾಡಿ, ಅವರ ತಮ್ಮ ಆ ಲತೇಶ್ ರೈ ಅನ್ನುವಂತಹ ಕುಂಬಳೆ ಪಂಚಾಯತಿಗೆ ಸೇರಿದಂತಹ ಆ ಯುವಕನ ತಮ್ಮ ತಲೆಗೆ 3 ಸುತ್ತು ಬ್ಯಾಂಡೇಜ್ ಹಾಕ್ಕೊಂಡು ಸುಮಾರು 10-18 ಹೊಲಿಗೆಗಳನ್ನು ಹಾಕ್ಕೊಂಡು ಆಸ್ಪತ್ರೆಯಲ್ಲಿ ಮಲಗಿದ್ದಾನೆ. ಆದರೆ ಇಡೀ ಕುಟುಂಬ ಇಲ್ಲಿ ಸ್ವಯಂ ಸೇವೆಯಲ್ಲಿ ನಿರತರಾಗಿದ್ದಾರೆ. ಯೋಚನೆ ಮಾಡಿ ಬಂಧುಗಳೇ, ಇವರಿಗಾಗಿ ನಾವು ಏನು ಕೊಟ್ಟಿದ್ದೇವೆ? ನಾವು ಒಂದು ಕೇಂದ್ರೀಯ ನಿಧಿಯನ್ನು ಸ್ಥಾಪಿಸಿ ಆ ಮೂಲಕ ಹೀಗೆ ಇಲ್ಲಿ ಬಂದಂತಹ ಕಾರ್ಯಕರ್ತರಿಗಾಗಿ ಒಂದು ನಿಧಿಯನ್ನು ಅವರ ಅವಶ್ಯಕತೆಗಾಗಿ ನೀಡಬೇಕು ಅನ್ನುವ ಮಾತನ್ನು ಇಲ್ಲಿ ಹೇಳ್ತಾ, ಇನ್ನೊಂದು ಮಾತು ಅದಕ್ಕೆ ಸೇರಿಸಿಕೊಂಡು, ಈ ಉತ್ಸವ ಮುಗಿದ ನಂತರ ಸ್ವಯಂ ಸೇವಕರದ್ದೇ ಒಂದು ಸಮಾವೇಶವನ್ನು ನಾವಿಲ್ಲಿ ಮಾಡ್ತೇವೆ ಅನ್ನುವಂಥ ಒಂದು ಆಶಯ ಮಾತುಗಳನ್ನು ವ್ಯಕ್ತಪಡಿಸ್ತಾ, ಅದಕ್ಕೆ ನಿಮ್ಮ ಸಹಕಾರ ಇರಲಿ, ಸಹಾಯ ಇರಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತುಗಳನ್ನ ಮಹಾಗಣಪತಿಯ ಪಾದಕ್ಕೆ ಅರ್ಪಿಸ್ತಾ ಇದ್ದೇನೆ. ಧನ್ಯವಾದಗಳು. ಸೂಕ್ಷ್ಮವಾದ ವಿಷಯಗಳನ್ನು ನೀವು ಅಬ್ಸರ್ವ್ ಮಾಡಿದ್ದಕ್ಕೆ ನಿಮಗೆ ಇನ್ನೊಮ್ಮೆ ಧನ್ಯವಾದಗಳು.